ನೋಡಿ, ಆರೋಗ್ಯ ರಕ್ಷಣಾ ಇಲಾಖೆಯಲ್ಲಿ ಮತ್ತು ಆ ಒಂದು ಟ್ರಸ್ಟಿನಲ್ಲಿ ಸದಸ್ಯನಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿದ್ದಾರೆ. ಆರೋಗ್ಯ ರಕ್ಷಣಾ ಟ್ರಸ್ಟಿ ಡಾಕ್ಟರ್ ಶ್ರೀಧರ್ ಅವರ ನೇಮಕ, ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಇದೇ ವಿಚಾರ ಈಗ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗಿದೆ. 23ನೇ ತಾರೀಕು RSS ಪಥಸಂಚಲನದಲ್ಲಿ ಇದೇ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಪಥಸಂಚಲನದಲ್ಲಿ ಪಾಲ್ಗೊಂಡ ಬಳಿಕವೂ ಕೂಡ ಶ್ರೀಧರ್ಗೆ ಈ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ ಷಡಾಕ್ಷರಿ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ CS ಷಡಾಕ್ಷರಿ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಈಗ ಇವರನ್ನ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ನೇಮಕ ಮಾಡಿರೋದು, ಅಂದರೆ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದೇ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಮೊನ್ನೆ 23ನೇ ತಾರೀಕು RSS ಪಥಸಂಚಲನದಲ್ಲಿ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಈಗ ಅವರನ್ನೇ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದು ತುಮಕೂರು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂಥರ ದಿಗ್ಭ್ರಮೆಯನ್ನ ಮೂಡಿಸಿದೆ. ಈ ಆದೇಶದ ಹಿಂದೆ ಕಾಂಗ್ರೆಸ್ ಶಾಸಕರಾದ K ಷಡಾಕ್ಷರಿ ಅವರ ಪಾತ್ರ ಏನು ಅನ್ನೋದು ಪ್ರಶ್ನಾರ್ಹ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಲ್ಲೇ ಈ ತರಹದ ಆದೇಶ ಹೊರಡಿರಬಹುದು ಎನ್ನುವುದು ನಮ್ಮೆಲ್ಲರ ಅನುಮಾನ. KPCCಯ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದು ನನ್ನ ನೈತಿಕ ಹೊಣೆಗಾರಿಕೆ. ಸರ್ಕಾರ ಈ ಕೂಡಲೇ ನೇಮಕಾತಿ ಸುತ್ತೋಲೆಯನ್ನ ಹಿಂಪಡೆದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಕಾಳಜಿಯನ್ನ ಎತ್ತಿ ಹಿಡಿಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಆಗ್ರಹಿಸಿದ್ದೇನೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ನೋಡಿ, ಆರೋಗ್ಯ ರಕ್ಷಣಾ ಇಲಾಖೆಯಲ್ಲಿ ಮತ್ತು ಆ ಒಂದು ಟ್ರಸ್ಟಿನಲ್ಲಿ ಸದಸ್ಯನಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿದ್ದಾರೆ. ಆರೋಗ್ಯ ರಕ್ಷಣಾ ಟ್ರಸ್ಟಿ ಡಾಕ್ಟರ್ ಶ್ರೀಧರ್ ಅವರ ನೇಮಕ, ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಇದೇ ವಿಚಾರ ಈಗ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗಿದೆ. 23ನೇ ತಾರೀಕು RSS ಪಥಸಂಚಲನದಲ್ಲಿ ಇದೇ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಪಥಸಂಚಲನದಲ್ಲಿ ಪಾಲ್ಗೊಂಡ ಬಳಿಕವೂ ಕೂಡ ಶ್ರೀಧರ್ಗೆ ಈ ರೀತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ ಷಡಾಕ್ಷರಿ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ CS ಷಡಾಕ್ಷರಿ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಈಗ ಇವರನ್ನ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ನೇಮಕ ಮಾಡಿರೋದು, ಅಂದರೆ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದೇ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಮೊನ್ನೆ 23ನೇ ತಾರೀಕು RSS ಪಥಸಂಚಲನದಲ್ಲಿ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಈಗ ಅವರನ್ನೇ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದು ತುಮಕೂರು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂಥರ ದಿಗ್ಭ್ರಮೆಯನ್ನ ಮೂಡಿಸಿದೆ. ಈ ಆದೇಶದ ಹಿಂದೆ ಕಾಂಗ್ರೆಸ್ ಶಾಸಕರಾದ K ಷಡಾಕ್ಷರಿ ಅವರ ಪಾತ್ರ ಏನು ಅನ್ನೋದು ಪ್ರಶ್ನಾರ್ಹ.
ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಲ್ಲೇ ಈ ತರಹದ ಆದೇಶ ಹೊರಡಿರಬಹುದು ಎನ್ನುವುದು ನಮ್ಮೆಲ್ಲರ ಅನುಮಾನ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದು ನನ್ನ ನೈತಿಕ ಹೊಣೆಗಾರಿಕೆ. ಸರ್ಕಾರ ಈ ಕೂಡಲೇ ನೇಮಕಾತಿ ಸುತ್ತೋಲೆಯನ್ನು ಹಿಂಪಡೆದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಕಾಳಜಿಯನ್ನು ಎತ್ತಿ ಹಿಡಿಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಆಗ್ರಹಿಸಿದ್ದೇನೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನು ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ನೋಡಿ, ಆರೋಗ್ಯ ರಕ್ಷಣಾ ಇಲಾಖೆಯಲ್ಲಿ ಮತ್ತು ಆ ಒಂದು ಟ್ರಸ್ಟಿನಲ್ಲಿ ಸದಸ್ಯನಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿದ್ದಾರೆ. ಆರೋಗ್ಯ ರಕ್ಷಣಾ ಟ್ರಸ್ಟಿ ಡಾಕ್ಟರ್ ಶ್ರೀಧರ್ ಅವರ ನೇಮಕ, ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ. ಇದೇ ವಿಚಾರ ಈಗ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗಿದೆ. 23ನೇ ತಾರೀಕು RSS ಪಥಸಂಚಲನದಲ್ಲಿ ಇದೇ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಪಥಸಂಚಲನದಲ್ಲಿ ಪಾಲ್ಗೊಂಡ ಬಳಿಕವೂ ಕೂಡ ಶ್ರೀಧರ್ಗೆ ಈ ರೀತಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ ಷಡಾಕ್ಷರಿ ಅವರ ಕೈವಾಡ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶ್ರೀಧರ್ ನೇಮಕದ ಹಿಂದೆ ಶಾಸಕ CS ಷಡಾಕ್ಷರಿ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಈಗ ಇವರನ್ನ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ನೇಮಕ ಮಾಡಿರೋದು, ಅಂದರೆ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದೇ ತುಮಕೂರು ಕಾಂಗ್ರೆಸ್ನಲ್ಲಿ ಬಂಡಾಯಕ್ಕೆ ಕಾರಣ ಆಗ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ಮೊನ್ನೆ 23ನೇ ತಾರೀಕು RSS ಪಥಸಂಚಲನದಲ್ಲಿ ಶ್ರೀಧರ್ ಅವರು ಪಾಲ್ಗೊಂಡಿದ್ದರು. ಈಗ ಅವರನ್ನೇ ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ಡಾಕ್ಟರ್ ಶ್ರೀಧರ್ ಅವರನ್ನ ನೇಮಕ ಮಾಡಿರೋದು ತುಮಕೂರು ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಗಿದೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನು ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂಥರ ದಿಗ್ಭ್ರಮೆಯನ್ನು ಮೂಡಿಸಿದೆ. ಈ ಆದೇಶದ ಹಿಂದೆ ಕಾಂಗ್ರೆಸ್ ಶಾಸಕರಾದ ಕೆ ಷಡಾಕ್ಷರಿ ಅವರ ಪಾತ್ರ ಏನು ಅನ್ನೋದು ಪ್ರಶ್ನಾರ್ಹ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಲ್ಲೇ ಈ ತರಹದ ಆದೇಶ ಹೊರಡಿರಬಹುದು ಎನ್ನುವುದು ನಮ್ಮೆಲ್ಲರ ಅನುಮಾನ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದು ನನ್ನ ನೈತಿಕ ಹೊಣೆಗಾರಿಕೆ. ಸರ್ಕಾರ ಈ ಕೂಡಲೇ ನೇಮಕಾತಿ ಸುತ್ತೋಲೆಯನ್ನು ಹಿಂಪಡೆದು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಕಾಳಜಿಯನ್ನು ಎತ್ತಿ ಹಿಡಿಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದು ಆಗ್ರಹಿಸಿದ್ದೇನೆ. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ RSSನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನು ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್